ಮಲೆನಾಡಿಗೆ ಬನ್ನಿ. ಫೈನಲಿ ನಾನು ಇಲ್ಲಿ 2006 ಬಂದಿದ್ದು. ಅದಾದ್ಮೇಲೆ ಇವತ್ತೇ ಬರ್ತಾ ಇರೋದು. ಸಖತ್ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ಅವಾಗ 6th ಸ್ಟ್ಯಾಂಡರ್ಡ್ ಇದೆ. ಆ್ಯಂಡ್ ಅವತ್ತು ಬಂದಾಗ ತಾರಮ್ಮ ಸಿಕ್ಕಿದ್ರು ನನಗೆ. ಅವ್ರ ಜೊತೆ ಎಲ್ಲ ಇಲ್ಲಿ ಸ್ಟೆಪ್ಸ್ ಇದೆಯಲ್ಲ ಅದ್ರ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ಒಂದೇ ನೆನಪು ಬಿಟ್ರೆ ಬೇರೆ ಏನೂ ನೆನಪಿರ್ಲಿಲ್ಲ. ಖುಷಿ ಆಗ್ತಾ ಇದೆ ನನಗೆ ಇಲ್ಲಿ ಬಂದಿದ್ದು. ದರ್ಶನ ಆಯಿತು, ಪ್ರಸಾದ ಆಯಿತು. ನಾವು ಆ್ಯಕ್ಚುಲಿ ಬಂದಿದ್ದು ಟೈಮಿಗೆ ಎಲ್ಲಿ ನಮಗೆ ಏನಂತಾರೆ ಅದಕ್ಕೆ ಅನ್ನ ಪ್ರಸಾದ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಬಟ್ ಸಿಕ್ಕಿದೆ. ಥ್ಯಾಂಕ್ಸ್ ಟು ಶಶಾಂಕಣ. ಆ್ಯಕ್ಚುಲಿ ಶಶಾಂಕಣ ಇಲ್ಲಿ ಒಬ್ರಿಗೆ ಪರಿಚಯ ಇದೆ ಅಂತ ಹೇಳಿಕೊಟ್ರು. ಸೊ ಅವ್ರು ನಮ್ಮನ್ನು ಡೈರೆಕ್ಟಾಗಿ ಒಳಗೆ ಕರ್ಕೊಂಡು ಹೋದರು. ನನಗೆ ನನ್ನ ತಲೆಯಲ್ಲಿ ಅಂದರೆ ಇನ್ನೂ ಏನೋ ಒಳಗೆ ಹೋಗಬೇಕು ಅಂತ ನಾನು ಹಿಂಗೆ ಹೋಗಿ ಹಿಂಗೆ ನಿಂತ ತಕ್ಷಣ ಹಿಂಗೆ ತಲೆ ಎತ್ತಿದ್ರೆ ಮುಂದ್ಗಡೆನೇ ದೇವಿ ಇದ್ದಾರೆ. ನಾನು 2 ಸೆಕೆಂಡು ಗಾಬರಿ ಆಗ್ಬಿಟ್ಟೆ. ಯಾಕಂದರೆ ಮುಂದ್ಗಡೆನೇ ಇಷ್ಟು ಹತ್ತಿರದಲ್ಲಿತ್ತು. ನಾನು ಓಕೆ ಈಗ ಒಂದು ರೂಮ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ನಡ್ಕೊಂಡು ಹೋಗಬೇಕು ಇನ್ನೊಂದು ಸ್ವಲ್ಪ ಅಂತ ನಾನು ಅಂದ್ಕೊಂಡೆ. ಅದು ಡೈರೆಕ್ಟಾಗಿ ಗರ್ಭಗುಡಿಗೆ ಎಂಟ್ರಿ ಇತ್ತು. ನಾನು ಸಿಕ್ಕಾಪಟ್ಟೆ ಸ್ಟನ್ನಾಗಿ ನಿಂತ್ಕೊಂಬಿಟ್ಟೆ. ಯಾಕಂದರೆ ಅದಿರುತ್ತಲ್ಲ ಅದ್ರದ್ದು ಎನರ್ಜಿ ತಡ್ಕೊಳ್ಳೋದು ತುಂಬ ಕಷ್ಟ. ದೇವಿ ಆಮೇಲೆ ಆ ಪಾಸಿಟಿವ್ ಎನರ್ಜಿ ಆ ದೇವ್ರದ್ದು ಹೋದ ತಕ್ಷಣ ಅನ್ನೋ ಥರ ಆಗುತ್ತೆ. ಅದು ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಬಂದಿದ್ದು 1 ಸೆಕೆಂಡ್ಗೆ ಟಪ್ ಅಂತ ಎಲ್ಲ ಎಳೆದೋಯ್ತು ಸುಸ್ತು. ಅಷ್ಟು ಖುಷಿ ಆಯಿತು. ಸೊ ಇಲ್ಲಿಗಿಷ್ಟೇ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೂ ಬಂದು ಎಲ್ಲ ದರ್ಶನ ಮಾಡಬೇಕು ಅಂತಿತ್ತು. ಸೊ ಅದು ಮುಗೀತು. ತುಂಬ ದಿನ ನನಗಂತೂ ನೆನಪೇ ಇರಲಿಲ್ಲ, ಇವಳಿಗೆ ನೆನಪಿತ್ತಂತೆ. ಸೊ ಏನು ಗೊತ್ತಾ, ಇಲ್ಲಿ ನಿಸರ್ಗದ ಮಡಿಲಲ್ಲಿ ದೇವಸ್ಥಾನ ಇದೆಯಲ್ಲ ಅದೇ ಖುಷಿ ಆಗೋದು. ತೋರಿಸ್ತೀವಿ ನಿಮಗೆ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ. ಗ್ರೀನ್ರಿ ಒಂಥರ ಮಜಾ ಇರುತ್ತೆ. ಯಾವ ಕಡೆ ತಿರುಗಿದ್ರು ಹಸಿರು ಸಾರಿಲಿ. ಸೆಕ್ಯೂರಿಟಿ ಕರೀತಾ ಇದ್ದಾರೆ. ಎಸ್, ಈಗ ಇಲ್ಲಿಂದ ಕಾರ್ ಪಾರ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ. ಅಲ್ಲೊಂದಿಷ್ಟು ಕಾರ್ ಪಾರ್ಕಿಂಗ್ ಇದೆ. ಈಗ ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಹಿಂದೆ ಒಂದಿಷ್ಟು ಕಾರ್ ಪಾರ್ಕಿಂಗ್ ಇದೆ. ಆಮೇಲೆ ಇಲ್ಲಿ ಒಂದಿಷ್ಟು ಕಾಟೇಜಸ್ಗಳಿವೆ. ಇಲ್ಲಿ ಕಾಟೇಜಸ್ಸು, ಇಲ್ಲಿ ಹಿಂದ್ಗಡೆ ರೂಮ್ಗಳು, ಇಲ್ಲಿ ಮೇಲ್ಗಡೆ ಇಲ್ಲೆಲ್ಲ ಸುತ್ತಮುತ್ತ ಸುಮಾರು ರೂಮ್ಗಳಿದೆ. ಬಟ್ ಎಲ್ಲ ಏನಂತಂದರೆ ರಶ್ ಇದ್ದಾಗ ಬಂದಾಗ ರೂಮ್ ಸಿಗೋದು ತುಂಬ ಕಷ್ಟ. ನೀವು ಮತ್ತೆ ಊರೊಳಗೆ ಹೋಗ್ಬೇಕಾಗತ್ತೆ. ಇಲ್ಲ ಅಂತಂತಂದರೆ ಇಲ್ಲಿ ನಿಮಗೆ ಸುಮಾರು ರೂಮ್ಗಳು ಸಿಗ್ತವೆ. ನೀವು ಇಲ್ಲಿ ನೋಡಿ, ನೇತ್ರಾವತಿ ನಿವಾಸ ಅಂತಿದೆ, ಬೇರೆ ಒಂದಿಷ್ಟು ನಿವಾಸ ಅಂತಿದೆ. ವೆಬ್ಸೈಟ್ಗಳಿಗೆ ಹೋಗಿ ನೀವು ಚೆಕ್ ಮಾಡಿದ್ರೆ ನಿಮಗೊಂದಿಷ್ಟು ವೀಡಿಯೋಗಳು ಸಿಗುತ್ತೆ. ಸಾರಿ, ಏನಾದರೂ ಹೋಟ್ಲ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಇದ್ದಾವೆ ಸುಮಾರು. ಇಲ್ಲಿಂದ ಇಲ್ಲಿಗೆ ಫುಲ್, ಅಲ್ಲಿಂದ ಅಲ್ಲಿವರೆಗೂ, ಆ ಕಡೆಗೆ ಅಲ್ಲಿ ಎಲ್ಲ ಕಡೆಗೂ ನಿಮಗೆ ಒಳ್ಳೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ಬಟ್ ಏನು ಅಂತಂತಂದರೆ ನಿಮಗೆ ಸಿಗಬೇಕು. ಅಲ್ಲಿ ಹಿಂದ್ಗಡೆ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಅಲ್ಲಿವರೆಗೂ
ಮನೆ ಹತ್ರ ಬಂದ್ವಿ. ನನ್ ಕಣ್ಣಂತೂ ಬಿಡಕ್ಕೆ ಆಗ್ತಾ ಇಲ್ಲ. ಫುಲ್ ನಿದ್ದೆ ನಂಗೆ ಫುಲ್ ನಿದ್ದೆ ಬರ್ತಾ ಇದೆ. ಇವ್ರು ಫುಲ್ ಸಾಂಗ್ ಹಾಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡ್ ಬಂದ್ರು. ನಾನು ನಿದ್ದೆ ತಡೆದು 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 ಕಣ್ಣು ಊತ ಬಂದ್ಬಿಡೋದು. ಏನಿಲ್ಲ, ನಿದ್ದೆ ಮಾಡಿ 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 ಕಣ್ಣು ಊತ ಬಂದು ನಿದ್ದೆ ಕಷ್ಟಪಟ್ಟು ಕಣ್ಣು ಬಿಟ್ಕೊಂಡ್ ಬಂದಿದ್ದೀನಿ ನಿದ್ದೆ ಮಾಡಿ ಅಂತ. ಫೈನಲಿ ಮನೆಗೆ ಬಂದ್ವಿ. 3 days ಟ್ರಿಪ್ ಮುಗಿಸ್ಕೊಂಡು. ಹೌ ವಾಸ್ ಇಟ್? ಆರಾಮ್ ಆಸ್ ಯೂಶುವಲ್. ಸಖತ್ ಸೂಪರ್ ಮಸ್ತ್. ಯಾ ಎಂಜಾಯ್ ಮಾಡಿದ್ವಿ. ದರ್ಶನ ಚಲೋ ಆಯಿತು ಆ್ಯಂಡ್ ಇವೆಂಟ್ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. 3 good days, 3 memorable days. Yes. Now back to home, back to routine. Thank you for watching. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಸಿನಿಮಾ ಸಾಂಗ್ ಅನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ಸೌಗಂಧಿಕಾ ಅಂತ ಟೈಪ್ ಮಾಡಿದ್ರೆ ನಿಮಗೆ ಇವ್ರ ಸಿನಿಮಾದ ಸಾಂಗ್ ಸಿಗುತ್ತೆ. ಸಖತ್ತಾಗಿದೆ. ದಯವಿಟ್ಟು ಹೋಗಿ ನೋಡಿ, ನಿಮ್ಮ ರಿವ್ಯೂಸ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲೂ ಜಾಸ್ತಿ 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 ಪ್ರೀತಿ ತೋರಿಸಿ. ಥ್ಯಾಂಕ್ ಯು. ಬಾಯ್. Love you all.